ಉತ್ಸಾಹದಲ್ಲಿ ತುಂಬಾ ವಿಭಿನ್ನವಾದ ದೊಡ್ಡ ಬಜೆಟ್ಟಿನ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಅದು ರವಿಚಂದ್ರನ್ ಸಿನಿಮಾ ಅಂದಮೇಲೆ ಅಲ್ಲಿ ಹಾಡುಗಳಿಗೆ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲಿ 24ರಿಂದ 30 ಹಾಡುಗಳು ಇರುತ್ತವೆ. ಜೊತೆಗೆ ಈ ಚಿತ್ರಕ್ಕೆ ನಿರ್ದೇಶನ, ಸಂಗೀತ ನಿರ್ದೇಶನ, ಸಂಕಲನ ಹೀಗೆ ಎಲ್ಲ ವಿಭಾಗದಲ್ಲೂ ಅವರೇ ಶ್ರಮ ವಹಿಸಿ ಈ ಚಿತ್ರವನ್ನ ತೆರೆ ಮೇಲೆ ತರೋ ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತ ಈ ಚಿತ್ರ ಚಂದನವನದ ಮತ್ತೊಂದು ಮೈಲಿಗಲ್ಲಾಗುವಲ್ಲಿ ಯಾವುದೇ ಸಂಶಯವಿಲ್ಲ. ಇದೆಲ್ಲದರ ಜೊತೆಗೆ ಐ ಆಮ್ ಗಾಡ್ ದ ಕ್ರೇಜಿ ಎನ್ನುವ ಇನ್ನೊಂದು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಅನ್ನೋದು ನಮ್ಮೆಲ್ಲರ ಹೃದಯ ತುಂಬಿದ ಹಾರೈಕೆ. ವಿ ಆಲ್ ಲವ್ ಯು ರವಿ ಸರ್. ರವಿ ಸರ್, ಮಾತು ಶುರು ಮಾಡೋಕ್ಕಿಂತ ಮುಂಚೆ ಕನ್ನಡಿಗರೇ, ನಮಗಾಗಿ ಮರೆಯಲಾಗದಂಥ ಚಿತ್ರಗಳನ್ನು ಕೊಟ್ಟಂಥ ಚಿತ್ರ ರಸಿಕ ದೃಶ್ಯ ಬ್ರಹ್ಮ ವಿ ರವಿಚಂದ್ರನ್ ಸರ್ಗೆ ಎದ್ದು ನಿಂತು ನಾವು ಗೌರವದ ಚಪ್ಪಾಳೆಗಳನ್ನು ಸಲ್ಲಿಸಬೇಕು. ಒಂದೊಂದು ಚಿತ್ರ, ಒಂದೊಂದು ದೃಶ್ಯ ಕಾವ್ಯವಾಗಿ ಅವರು ಪ್ರೀತಿ ಮಾಡೋದನ್ನ ಹೇಳ್ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ಜೀವನನ, ನಮ್ಮ ಹೆಂಡತಿ, ನಮ್ಮ ಗಂಡನನ್ನ ನಾವು ಪ್ರೀತಿ ಮಾಡೋದನ್ನ ಕಲ್ತಿರೋದು. ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸರ್ಗೆ. ಸರ್, ಈ ಸ್ಟ್ಯಾಂಡಿಂಗ್ ಓವೇಷನ್ ವಿಶೇಷವಾಗಿ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ ಕಡೆಯಿಂದ ನೀವು ನಮಗಾಗಿ ಎಷ್ಟು ಹಾಡುಗಳನ್ನು ಕೊಟ್ಟಿದ್ದೀರಾ. ಇವತ್ತು ಎಲ್ಲ ಸಂಗೀತಗಾರರು ಯಾವುದೇ ವೇದಿಕೆ ಹತ್ತದಾಗಲೂ ಕೂಡ ನಿಮ್ಮ ಹಾಡುಗಳನ್ನು ಬಹಳ ಇಷ್ಟಪಟ್ಟು ನುಡಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ವಂದನೆ ನಿಮಗಾಗಿ ಸರ್. ಥ್ಯಾಂಕ್ ಯು ಆಲ್ ಮ್ಯೂಸಿಷಿಯನ್ಸ್. ಥ್ಯಾಂಕ್ ಯು ಅರುಣ್ ಸರ್ ಅಂಡ್ ಮ್ಯಾಮ್. ಥ್ಯಾಂಕ್ ಯು ಸರ್. ಈ ಕಾಲೇಜ್ ನೋಡ್ತಾ ಇದ್ರೆ ಇವತ್ತೇನು ಇವೆಂಟ್ ಮಾಡ್ತಿದ್ವಿ, ಇದೊಂಥರ ಪ್ರೇಮ ಲೋಕದ ಕಾಲೇಜ್ ಥರನೇ ಇದೆ. ಯಾಕಂದರೆ ಅದು ಭಯ ಇಲ್ಲದೆ ಇರೋ ಏಜು, ಬಯೋಗ್ರಫಿ ಕಲಿಬಹುದು, ಟರರರ ಕೆಮ್ಮು ಬರದೇ ಇರೋ ಏಜ್ ಇದು, ಕೆಮಿಸ್ಟ್ರಿ ಕಲಿಯಬಹುದು. ನೆನಪಿದೆಯಾ ಸರ್ ಆ ಹಾಡೆಲ್ಲ? ಗೆಳೆಯರೇ, ಅಂದರೆ ಕನ್ನಡ ಸಿನಿಮಾದ ದಿಕ್ಕನ್ನು ಬದಲಾಯಿಸಿದಂಥ ಒನ್ ಆ್ಯಂಡ್ ಓನ್ಲಿ ಸಿನಿಮಾ ಅಂತ ಅಂದರೆ ಅದು ಪ್ರೇಮ ಲೋಕ ಚಿತ್ರ. ಅವತ್ತಿಗೆ ಅದು ಬರೀ ಸಿನಿಮಾ ಆಗಿರಲಿಲ್ಲ ರವಿ ಸರ್, ಅದು ಎಷ್ಟೋ ಜನರಿಗೆ ಪ್ರೀತಿ ಮಾಡೋದನ್ನು ಹೇಳ್ಕೊಡ್ತು. ಕದ್ದು ಮುಚ್ಚಿ ಪ್ರೀತಿ ಮಾಡೋರಿಗೆ ತಲೆ ಎತ್ತಿ ಪ್ರೀತಿ ಮಾಡೋಂಥ ಧೈರ್ಯವನ್ನು ಕೊಡ್ತು. ಒಂದೇ ಮಾತಿಗೆ ಹೇಳೋದಾದರೆ ಎಲ್ಲ ಪ್ರೇಮಿಗಳಿಗೆ ಒಂದು ಡಿಗ್ರಿನ ತಂದು ಕೊಟ್ಟಿದ್ದೆ ಈ ಪ್ರೇಮ ಲೋಕ. ಆ ಪ್ರೇಮಿಗಳಿಗೆ ಒಂದು ಡಿಗ್ನಿಟಿನ ತಂದು ಕೊಡ್ತು. ಸೊ